ಫೋನ್ ಮಾಡಿ ಮಾತಾಡಿದರು, ಭೇಟಿನೂ ಕೂಡ ಮಾಡಿದರು. ನಿಮಗೆ ಅಲ್ಲಿ ಅನ್ಯಾಯ ಆಗ್ತಾಯಿದೆ, ನೀವು ಬಿಟ್ಟು ಬರಬೇಕು, ನಮ್ಮೆಲ್ಲ ಚುನಾವಣೆ ಖರ್ಚು ವೆಚ್ಚ ಎಲ್ಲ ನೋಡ್ಕೋತೀವಿ, ಆಮೇಲೆ ನಿಮ್ಮ ವೈಯಕ್ತಿಕವಾಗಿ ಕೂಡ ನಾವು ಸಹಾಯ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಅದನ್ನು ತಕ್ಷಣ ಮುಖ್ಯಮಂತ್ರಿಯವ್ರಿಗೆ ಹೋಗಿ ನಾನು ಹೇಳಿದ್ದೀನಿ ಈ ಥರ ಮಾಡ್ತಾಯಿದ್ದಾರೆ ಅಂತೇಳಿ. ಆಫರ್ ಏನು ಅದೇ, ನೀವು ರಾಜೀನಾಮೆ ಕೊಟ್ಟು ಬರ್ರಿ, ನಿಮಗೆಲ್ಲ ಎಲೆಕ್ಷನ್ ಖರ್ಚು ನೋಡ್ಕೋತೀವಿ, ಮುಂದೆಲ್ಲ ನೋಡ್ಕೋತೀವಿ. ನಾನು ಅದನ್ನೇ ಮುಖ್ಯಮಂತ್ರಿಗೆ ಹೋಗಿ ಹೇಳಿದ್ದೀನಿ. 4 ಜನ ಮಂತ್ರಿಗಳು ಭೇಟಿ ಆದದ್ದು ಇದು ರಾಷ್ಟ್ರೀಯ ನ್ಯೂಸ್ ಆಗ್ತದೆ ಇಷ್ಟೊತ್ತನ, ಇದು ಎಲ್ಲ ಸುಳ್ಳು.